ಅಂತೂ ಇಂತೂ 3 ಜನ ಹುಡುಗರು ಮಧ್ಯರಾತ್ರಿ ಊರು ಬಿಡೋ ಲೆವೆಲ್ಗೆ ಕುಟ್ಟೋದ್ವಿ ಅಂತ ಆಯ್ತು. ಕೊನೆಗೂ ಬಿಟ್ಟಿದೀವಿ ಇವಾಗ ನಮ್ಮ ರೈಡ್ ರಾಮೇಶ್ವರಂ ಕಡೆಗೆ. ಸೊ ನಮ್ಮ ಜೊತೆ ಇಲ್ಲಿದ್ದಾರೆ ರೈಡರ್, ಏನು ನಿಮ್ಮ ಹೆಸರು? ಚಂದು ಅವರು. ನಮ್ಮನ್ನು ಕಳ್ಸ್ಕೊಡೋಕ್ಕೆ ಜಗದೀಪ್ ಅವರಿದ್ದಾರೆ, ಇಲ್ಲಿ ನಮ್ಮ ಬಾಣೀರು ಅವರಿದ್ದಾರೆ. ಸೊ ವಿ ಆರ್ ಲೀವಿಂಗ್ ನೌ. ಆಫ್ ಆಫ್ ದ ವೇ ಬಂದು ನಾವು ಇವಾಗ ಒಂದು ಬ್ರೇಕ್ನ ತಗೊಂಡಿದ್ದೀವಿ. ಸೊ ಗಾಡಿಗಳಿಗೂ ನಮಗೂ ಇಬ್ಬರಿಗೂ ಬ್ರೇಕ್ ಬೇಕಾಗುತ್ತೆ ಲಾಂಗ್ ರೈಡ್ ಮಾಡಬೇಕಾದ್ರೆ. ಮತ್ತು ನಮ್ಮ ರೈಡ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 1400 ಕಿಲೋಮೀಟರ್ಸ್ ಕವರ್ ಆಗುತ್ತೆ. ಸೊ ನಮ್ಮ ಪ್ಲ್ಯಾನ್ ಬಂದು ಫಸ್ಟು ನಾವು ರಾಮೇಶ್ವರಂ ಧನುಷ್ಕೋಡಿ ಹೋಗಬೇಕು ಅಂತ ಅಂದ್ಬಿಟ್ಟು ಅಲ್ಲಿಂದ ಮುಗಿಸ್ಕೊಂಡು ನಾವು ಕೊಡೈಕೆನಾಲ್ಗೆ ಬರ್ತೀವಿ. ಸೊ ಕೊಡೈಕೆನಾಲ್ನ ನೋಡ್ಕೊಂಡು ನಾವು ರಿಟರ್ನ್ ಆಗ್ತೀವಿ. ಸೊ ಆಲ್ಮೋಸ್ಟ್ ಆಲ್ ಟು ದ ಲಾಸ್ಟ್ ರೋಡ್ ಆಫ್ ಇಂಡಿಯಾ ನಾವು ಟ್ರಾವೆಲ್ ಮಾಡ್ತಾಯಿದ್ದೀವಿ. ಮತ್ತು ಈ ಪ್ಲ್ಯಾನು ಸಡನ್ ಪ್ಲ್ಯಾನ್ ಆಗಿತ್ತು. ನಾವು ಆ್ಯಕ್ಚುಲಿ ಅಂದ್ಕೊಂಡಿಲ್ಲ ಈ ಪ್ಲ್ಯಾನ್ ನಾವು ಹಿಂಗೆಲ್ಲ ಮಾಡ್ತೀವಿ ಅಂತ. ಸೊ ಸಡನ್ನಾಗಿ ಪ್ಲ್ಯಾನ್ ಆಗಿ ನಮ್ಮ ರೈಡ್ ಸ್ಟಾರ್ಟ್ ಆಗಿದ್ದು. ಸೊ ಈ ರೈಡ್ನ ಮುಗಿಸ್ಕೊಂಡು ಸೇಫಾಗಿ ಹೋಗ್ತೀವಿ. ಮತ್ತು ನಾನು ಎಲ್ಲರಿಗೂ ಸಜೆಸ್ಟ್ ಮಾಡೋದೇನು ಅಂತಂದರೆ, ಯಾರಾದರೂ ಆಗಲಿ ಬೈಕ್ ರೈಡ್ ಮಾಡೋಕ್ಕೆ ಇಷ್ಟ ಇರೋರು ಆದಷ್ಟು ಗೇರಪ್ ಆಗಿ ರೈಡ್ ಮಾಡಿ. ನಿಮ್ಮ ಹತ್ರ ಕಂಪ್ಲೀಟ್ ರೈಡಿಂಗ್ ಜಾಕೆಟ್ಸ್ ಇಲ್ಲ, ಕಂಪ್ಲೀಟಾಗಿ ಏನೂ ಇಲ್ವ, ಅಟ್ಲೀಸ್ಟ್ ಜೀನ್ಸು ಶೂಸ್ನ ಕ್ಯಾರಿ ಮಾಡಿ. ಯಾವತ್ತೂ ಶಾರ್ಟ್ಸಲ್ಲಾಗಲಿ ಇಲ್ಲ ಅಂತಂದರೆ ಸ್ಲಿಪ್ಪರ್ಸಲ್ಲಾಗಲಿ ನಿಮ್ಮ ರೈಡ್ನ ಕಂಟಿನ್ಯೂ ಮಾಡೋಕ್ಕೆ ಹೋಗಬೇಡಿ. ಸೊ ಗಾಯ್ಸ್, ನಾವಿವಾಗ ರೀಚ್ ಆಗಿದ್ದೀವಿ ಪಂಬನ್ ಬ್ರಿಡ್ಜ್ಗೆ. ಸೊ ದಿಸ್ ಈಸ್ ಒನ್ ಆಫ್ ದ ಲಾಂಗೆಸ್ಟ್ ಬ್ರಿಡ್ಜ್ ಇನ್ ಇಂಡಿಯಾ ವಿಚ್ ಕವರ್ಸ್ ಅಪ್ ಟು 2.2 ಕಿಲೋಮೀಟರ್ಸ್ ಲೆಂತ್. ಆ್ಯಂಡ್ ಇದನ್ನು ಕನ್ಸ್ಟ್ರಕ್ಟ್ ಮಾಡಿರೋದು ಒಂದು ಸಮುದ್ರದ ಮೇಲೆ ಈ ಬ್ರಿಡ್ಜ್ನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಮತ್ತು ಇವಾಗೂ ಕೂಡ ಒಂದು ಟ್ರೈನ್ ರನ್ನಿಂಗ್ ಇದೆ ಈ ಬ್ರಿಡ್ಜ್ ಮೇಲೆ ಅಂದರೆ ನಂಬಲೇಬೇಕು. ಮತ್ತು ಇಟ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಬ್ರಿಡ್ಜ್ ಅಂತ ಕೂಡ ಹೇಳ್ತಾರೆ. ನೋಡಿ ಏನು ಕ್ರೇಜಿ ಇದೆ ಅಂತ ಅಂದ್ಬಿಟ್ಟು. ಟೆಂಪಲ್ನ ಮುಗಿಸ್ಕೊಂಡು APJ ಅಬ್ದುಲ್ ಕಲಾಂ ಅವ್ರ ಮ್ಯೂಸಿಯಂನ ಮುಗಿಸ್ಕೊಂಡು ನಮ್ಮ ರೈಡ್ ನೆಕ್ಸ್ಟ್ ಆಗಿದೆ ಧನುಷ್ಕೋಡಿ ಕಡೆ. ಸೊ ಧನುಷ್ಕೋಡಿ ಇಸ್ ದ ಲಾಸ್ಟ್ ರೋಡ್ ಆಫ್ ಇಂಡಿಯಾ. ಮತ್ತು ನಮಗೆ ಈ ರೈಡು ತುಂಬಾ ಆಸೆ ಇತ್ತು ಬೈಕ್ ರೈಡ್ ಮಾಡಬೇಕು ಅಂತ ಅಂದ್ಬಿಟ್ಟು. ಅದೇ ಥರ ನಾವು ಬೈಕ್ ರೈಡ್ ನಮಗೆ ಅನ್ಪ್ಲ್ಯಾಂಡ್ ಆಗಿತ್ತು. ಮತ್ತು ಈ ಟ್ರಿಪ್ಪಲ್ಲಿ ಬೈಕಲ್ಲೇ ಮಾಡಬೇಕು ಮತ್ತು ಧನುಷ್ಕೋಡಿನೇ ಹೋಗಬೇಕು ಅಂತ ಲಾಸ್ಟ್ ಮೂಮೆಂಟಲ್ಲಿ ನಾವು ಪ್ಲ್ಯಾನ್ ಮಾಡಿಕೊಂಡು ಈ ಟ್ರಿಪ್ನ ಮೂವ್ ಆಗಿತ್ತು. ಆ್ಯಕ್ಚುಲಿ ನನಗೆ ಆಫೀಸ್ ವರ್ಕ್ಸ್ ತುಂಬ ಇತ್ತು, ಬಟ್ ಸ್ಟಿಲ್ ಈ ಟ್ರಿಪ್ಪು ಸಡನ್ ಪ್ಲ್ಯಾನ್ ಆಗಿರೋದಕ್ಕೆ ಎಲ್ಲದನ್ನು ಮ್ಯಾನೇಜ್ ಮಾಡಿಕೊಂಡು ಈ ಒಂದು ರೈಡ್ನ ನಾವು ಕಂಟಿನ್ಯೂ ಮಾಡಿದ್ದೀವಿ. ನೋಡಿ, ಇದೇ ಲಾಸ್ಟ್ ರೋಡ್ ಆಫ್ ಇಂಡಿಯಾ. ಇಲ್ಲಿಂದನೇ ನೆಕ್ಸ್ಟ್ ನಮಗೆ ಏನು ರಾಮ ಸೇತು ಆಗಲಿ ಇಲ್ಲ ಶ್ರೀಲಂಕಾಗಾಗಲಿ ಇಲ್ಲಿಂದ ನಮಗೆ ಕಾಣಿಸುತ್ತೆ. ಸೊ ಹುಡುಗರದು ಡ್ರೀಮ್ ಆಗಿರುತ್ತೆ ಈ ಒಂದು ಧನುಷ್ಕೋಡಿಗೆ ಏನು ದ ಲಾಸ್ಟ್ ರೋಡ್ ಆಫ್ ಇಂಡಿಯಾ ಅಂತ ಕರೀತಾರೋ ಅಲ್ಲಿಗೆ ನಾವು ಬೈಕ್ ರೈಡ್ ಮಾಡಲೇಬೇಕು ಅಂತ. ಅದೇ ಥರ ನಾವಿವತ್ತು ಅಂದ್ಕೊಂಡಿರೋದನ್ನು ಸಾಧಿಸಿದ್ದೀವಿ. ಸೊ ಇದೊಂಥರ ಡಿಫ್ರೆಂಟ್ ಖುಷಿ ಆಗುತ್ತೆ, ಯಾಕಂದರೆ ಅಷ್ಟು ದೂರ ಆಲ್ಮೋಸ್ಟ್ ಆಲ್ ನಮ್ಮ ಬ್ಯಾಂಗ್ಳೂರಿಂದ 560 to 600 ಕಿಲೋಮೀಟರ್ಸ್ ಅರೌಂಡ್ ಇರೋದಕ್ಕೆ ನಾವು ಬೈಕ್ ರೈಡ್ ಮಾಡಿದ್ದೀವಿ. ಆ್ಯಂಡ್ ವಿ ಸಕ್ಸಸ್ಫುಲಿ ರೀಚ್ಡ್ ದ ಲಾಸ್ಟ್ ರೋಡ್ ಆಫ್ ಇಂಡಿಯಾ ಅಂದ್ಬಿಟ್ಟು. ಸೊ ಇಲ್ಲಿಂದ ನೆಕ್ಸ್ಟ್ ನಮ್ಗೆ ಸಿಗೋದೇ ಇನ್ನೊಂದು ಕಂಟ್ರಿ ಬಂದ್ಬಿಟ್ಟು ಶ್ರೀಲಂಕಾ. ಸೊ ನಮ್ಮ ನೈಬರಿಂಗ್ ಕಂಟ್ರೀಸಲ್ಲಿ ಅದು ಕೂಡ ಒಂದು. ಮತ್ತು ಇಲ್ಲಿಂದ ನಮಗೆ ಆ್ಯಕ್ಚುಲಿ ಕಾಣಿಸುತ್ತೆ ಅಲ್ಲಿ ಟೆಲಿಸ್ಕೋಪ್ ಇಟ್ಕೊಂಡಿರ್ತಾರೆ. ಸೊ ಅದರಲ್ಲಿ ನಾವು ಹೋಗಿ ಅವ್ರಿಗೆ ಒಬ್ಬರಿಗೆ 10 ರೂಪೀಸ್ ಅನ್ಕೊತೀನಿ, ಅಲ್ಲಿಂದ ನಾವು ನೋಡ್ಬೋದು. ಬಟ್ ನೋಡದೆ ಕಂಪ್ಲೀಟಾಗಿ ನಮಗೆ ಶ್ರೀಲಂಕಾ ಕಾಣಿಸಲ್ಲ. ಸುಮ್ಮನೆ ಅಲ್ಲೊಂದು ಬಾರ್ಡರ್ ಥರ ಇರುತ್ತೆ, ಅಲ್ಲೊಂದು ಬ್ಲ್ಯಾಕ್ ಪೋಲ್ ಇರುತ್ತೆ, ಅದೇ ಶ್ರೀಲಂಕಾ. நீர் அப்படி மண்ணுக்கு மேல ஒரு பிளாக் கலர் டவர் காமிச்சா அது இந்தியா ஸ்ரீலங்கா பார்டர் 18 கிலோமீட்டர், ஸ்ரீலங்கா டோட்டல் 32 கிலோமீட்டர். ஸ்டார்டிங் டவர் காமிச்சா ஓகே.